ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಸೀಸನ್ 11 ರಲ್ಲಿ ಈ ವಾರ ಸರಣಿ ಟಾಸ್ಕ್ ಗಳು ನಡೀತಿರೋದು ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಈ ಒಂದು ಟಾಸ್ಕ್ ಗಳಲ್ಲಿ ಯಾರು ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಪಡ್ಕೋತಾರೋ ಅವರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಸರಣಿ ಟಾಸ್ಕ್ ಗಳು ಕಂಪ್ಲೀಟ್ ಆಗಿ ಯಾರು ಊಹೆನೆ ಮಾಡಕ್ಕಾಗದಿರುವಂತಹ ಕಂಟೆಸ್ಟೆಂಟ್ ಒಬ್ರು ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಪಡ್ಕೊಂಡಿದ್ದಾರೆ. ಎಸ್, ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಉಗ್ರಂ ಮಂಜು ಅವರಾಗಿರ್ಬೋದು, ಈ ರೀತಿಯ ಘಟಾನುಘಟಿಗಳು, ದ ಟಾಸ್ಕ್ ಮಾಸ್ಟರ್ಸ್ ಅಂತಾನೆ ಹೇಳ್ಬೋದು ಇವ್ರನ್ನೆಲ್ಲಾರು. ಇಂಥ ಕಂಟೆಸ್ಟೆಂಟ್ ಗಳನ್ನ ಬಿಟ್ಟು ಬೇರೊಬ್ರು ತುಂಬಾ ವೀಕ್ ಅಂತ ಇದ್ದಂತಹ ಕಂಟೆಸ್ಟೆಂಟ್, ಅಂದ್ರೆ ಟಾಸ್ಕ್ ಗಳಲ್ಲಿ ಮಾತ್ರ ಇವರು ತುಂಬಾ ವೀಕ್ ಅಂತ ಇದ್ದಂತಹ ಕಂಟೆಸ್ಟೆಂಟ್ ಒಬ್ರು ಎಲ್ಲಾ ಟಾಸ್ಕ್ ಅಲ್ಲೂ ಗೆದ್ದು ಈಗ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿದ್ದಾರೆ ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಪಡ್ಕೊಂಡು. ಸೊ ಆಗಿದ್ರೆ ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಪಡ್ಕೊಂಡು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾರು ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಸ್, ಈಗ ಬಿಗ್ ಬಾಸ್ ಮನೆಯಲ್ಲಿ ಸರಣಿ ಟಾಸ್ಕ್ ಗಳು ನೆನ್ನೆನೆ ಶುರುವಾಗಿದೆ. ಟಾಸ್ಕ್ ಶುರು ಆದಾಗ ಹನುಮಂತು ಅವರು ಭವ್ಯಗೌಡ ಅವರಿಗೆ ಒಂದು ಸೂಪರ್ ಪವರ್ ಅನ್ನ ಕೊಟ್ಟಿರ್ತಾರೆ. ಲೈಕ್ ಭವ್ಯಗೌಡ ಅವರು ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಯಾರಾದ್ರೂ 3 ಜನ ಕಾಂಪಿಟೇಟರ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಭವ್ಯಗೌಡ ಅವರು ಅವಾಗ ಮೋಕ್ಷಿತಾ, ರಜತ್ ಹಾಗೆ ಗೌತಮಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಟಾಸ್ಕ್ ಅಲ್ಲಿ ಮೋಕ್ಷಿತಾ ಅವರು ವಿನ್ ಆಗಿ 100 ಪಾಯಿಂಟ್ಸ್ ಅನ್ನ ಪಡ್ಕೋತಾರೆ. ಭವ್ಯ ಅವ್ರಿಗೆ 50 ಪಾಯಿಂಟ್ಸ್ ಸಿಕ್ಕಿರುತ್ತೆ. ನಂತರ ಮೋಕ್ಷಿತಾ ಅವರಿಗೆ ಒಂದು ಅಧಿಕಾರ ಸಿಗುತ್ತೆ, ಲೈಕ್ ಟಾಸ್ಕ್ ಅಲ್ಲಿ ಇವರು 3 ಜನ ಕಾಂಪಿಟೇಟರ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ. ಆಗ ಮೋಕ್ಷಿತಾ ಅವರು ಮಂಜಣ್ಣ, ಭವ್ಯಗೌಡ ಹಾಗೆ ಧನರಾಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಟಾಸ್ಕ್ ಅಲ್ಲಿ ಭವ್ಯಗೌಡ ಅವರು ಮತ್ತೆ ವಿನ್ ಆಗ್ತಾರೆ. ಮತ್ತೆ ವಿನ್ ಆಗಿ ಮತ್ತೆ ಆ ಒಂದು ಅಧಿಕಾರ ಭವ್ಯಗೌಡ ಅವರಿಗೆ ರಿಟರ್ನ್ ಬರುತ್ತೆ. ಸೊ ಆಗ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಭವ್ಯಗೌಡ ಅವರು ಮತ್ತೆ ತ್ರಿವಿಕ್ರಮ್, ಮೋಕ್ಷಿತಾ ಹಾಗೆ ಧನರಾಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಟಾಸ್ಕ್ ಅಲ್ಲಿ ಧನರಾಜ್ ಅವರು ವಿನ್ ಆಗಿರ್ತಾರೆ. ಅಂಡ್ ಇವತ್ತು ಸರಣಿ ಟಾಸ್ಕ್ ನ ಕೊನೆಯ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಹೊರ ಬಂದಿದೆ. ಅಂಡ್ ಎಸ್, ಯಾರ್ಯಾರಿಗೆ ಎಷ್ಟೆಷ್ಟು ಪಾಯಿಂಟ್ಸ್ ಇದೆ ಅಂತ ನೋಡೋದಾದ್ರೆ ಭವ್ಯಗೌಡ ಅವ್ರ ಹತ್ರ 200 ಪಾಯಿಂಟ್ಸ್ ಇದೆ, ಧನರಾಜ್ ಅವ್ರ ಹತ್ರ 125 ಪಾಯಿಂಟ್ಸ್ ಇದೆ, ಅಂಡ್ ಮೋಕ್ಷಿತಾ ಅವ್ರ ಹತ್ರ 200 ಪಾಯಿಂಟ್ಸ್ ಇದೆ. ಸೊ ಇಲ್ಲಿ ಟಾಪ್ 2 ಅಲ್ಲಿ ಇರೋದು ಮೋಕ್ಷಿತಾ ಹಾಗೆ ಭವ್ಯಗೌಡ ಅವರು. ಸೊ ಇವತ್ತು ಕೊಡುವಂತಹ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೋ ಸೊ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗ್ತಾರೆ. ಅಂಡ್ ನಿನ್ನೆ ಕೇವಲ ಒಂದು ಟಾಸ್ಕ್ ಗಳನ್ನ ಆಡಿದಂತಹ ಮಂಜಣ್ಣ, ತ್ರಿವಿಕ್ರಮ್ ಹಾಗೆ ರಜತ್ 3 ಜನದ ಹತ್ರನು 25 ಪಾಯಿಂಟ್ಸ್ ಇದೆ. ಅಂಡ್ ಯಾವ ಕಂಟೆಸ್ಟೆಂಟ್ ಗಳು ಸಹ ಇವ್ರಿಗೆ ಆಡೋದಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಯಾಕಂದ್ರೆ ಇವ್ರು ಬಂದ್ರು ಅಂತಂದ್ರೆ ಅವರೇ ವಿನ್ ಆಗ್ತಾರೆ, ನಾವು ಪಾಯಿಂಟ್ಸ್ ಅಲ್ಲಿ ಕೆಳಗಡೆ ಹೋಗ್ತೀವಿ ಅಂತ ಹೇಳಿ. ಬಟ್ ಯಾರೋ ಒಬ್ಬೊಬ್ರು ಒಂದೊಂದು ಟಾಸ್ಕ್ ಅಲ್ಲಿ ಆಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಆ ಚಾನ್ಸ್ ಅನ್ನ ಕೊಟ್ಟಾಗ ಇವರು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ, ಅಥವಾ ಲಕ್ಕೆ ಇವ್ರ ಕಡೆ ಇಲ್ಲ ಅಂತ ಹೇಳ್ಬೋದು. 3 ಜನನು 3ನೇ ಸ್ಥಾನಕ್ಕೆ ಬಂದು 3 ಜನದ ಹತ್ರನು 25 ಪಾಯಿಂಟ್ಸ್ ಇದೆ. ಸೊ ಇವತ್ತು ಟಾಸ್ಕ್ ಗಳಲ್ಲಿ ವಿನ್ ಆದ್ರೆ ಮಾತ್ರ ಇವರು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈಗ ಟಾಪ್ 2 ಅಲ್ಲಿ ಇರೋದು ಭವ್ಯಗೌಡ ಹಾಗೆ ಮೋಕ್ಷಿತಾ ಅವರು. ಇವತ್ತಿನ ಟಾಸ್ಕ್ ಅಲ್ಲಿ ಇವರಿಬ್ರು ಮತ್ತೆ ವಿನ್ ಆದ್ರು ಅಂತ ಹೇಳಿದ್ರೆ ಇವರಿಬ್ರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಜತ್ ಅವ್ರನ್ನ, ತ್ರಿವಿಕ್ರಮ್ ಅವ್ರನ್ನ, ಮಂಜು ಅವ್ರನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಬುದ್ಧಿನ ಉಪಯೋಗಿಸಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಅವ್ರೇನಾದ್ರು ಬಂದು ವಿನ್ ಆದ್ರು ಅಂತ ಹೇಳಿದ್ರೆ ಆಗ ಮೋಕ್ಷಿತಾ ಹಾಗೆ ಭವ್ಯಗೌಡ ಅವರು ಮತ್ತೆ ಬಾಟಮ್ಗೆ ಬರ್ಬೇಕಾಗುತ್ತೆ. ಸೊ ಕೊನೆಯ ಸರಣಿ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅದಕ್ಕೆ ಎಷ್ಟು ಪಾಯಿಂಟ್ಸ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಆ ಒಂದು ಟಾಸ್ಕ್ ಅಲ್ಲಿ ವಿನ್ ಆದ್ರು ಅಂತಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಆ ಒಂದು ಟಾಸ್ಕ್ ಅಲ್ಲಿ ಮತ್ತೆ ವಿನ್ ಆಗೋದು ಮೋಕ್ಷಿತಾ ಅವರು ವಿನ್ ಆಗಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ಸೊ ಕೊಟ್ಟಿರುವಂತಹ ಸರಣಿ ಟಾಸ್ಕ್ ಗಳಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ಮೋಕ್ಷಿತಾ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ಅದು ಯಾರ ಮುಂದೆ, ದ ಟಾಸ್ಕ್ ಮಾಸ್ಟರ್ಸ್ ಆದಂತಹ ರಜತ್, ತ್ರಿವಿಕ್ರಮ್, ಮಂಜಣ್ಣ ಇವ್ರ ಜೊತೆ ಎಲ್ಲ ಕಾಂಪೀಟ್ ಮಾಡಿ ಗೆಲ್ಲೋದು ಅಂದ್ರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಬಟ್ ಅದನ್ನ ಮೋಕ್ಷಿತಾ ಅವರು ಸಾಧಿಸಿದ್ದಾರೆ. ಇಷ್ಟು ದಿವಸ ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೆ ಈ ರೀಸನ್ಗೆ, ಟಾಸ್ಕ್ ಆಡ್ತಿಲ್ಲ, ಸ್ವಲ್ಪ ಹಿಂದೆ ಉಳಿತಾರೆ ಟಾಸ್ಕ್ ಆಡೋದ್ರಲ್ಲಿ ಅಂತ. ಸೊ ಈಗ ಇಂಥ ಘಟಾನುಘಟಿಗಳನ್ನೆಲ್ಲ ಸೋಲಿಸಿ ಮೋಕ್ಷಿತಾ ಅವರು ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ಸೊ ಇವರನ್ನ ಬಿಟ್ಟು ಇನ್ನು 6 ಜನ ಕಂಟೆಸ್ಟೆಂಟ್ ಗಳು ಇನ್ನು ನಾಮಿನೇಷನ್ ಅಲ್ಲಿ ಇದ್ದಾರೆ. ಸೊ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅವ್ರಿಗೆ ವೋಟ್ ಮಾಡೋದಕ್ಕೆ ಇನ್ನು ನಾಳೆ ರಾತ್ರಿ 11 ಗಂಟೆವರೆಗೂ ಟೈಮ್ ಇರುತ್ತೆ. ಸೊ ಬೇಗ ವೋಟ್ ಮಾಡಿ ನಿಮ್ಮ ಕಂಟೆಸ್ಟೆಂಟ್ ಗಳನ್ನ ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.